ಜೆಡಿಎಸ್ನ ಎಂಎಲ್ಸಿ ಭೋಜೇಗೌಡರ ಕಾರು ಅಪಘಾತಕ್ಕೆ ಈಡಾಗಿದೆ. ಬೆಂಗಳೂರು ಏರ್ಪೋರ್ಟ್ನ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಿಂಗಪೂರ್ ಪ್ರವಾಸಕ್ಕೆ ತೆರಳಿದ್ರು ಭೋಜೇಗೌಡರ ಕುಟುಂಬ. ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಬರುವಾಗ ಈ ಅಪಘಾತ ಸಂಭವಿಸಿದೆ ಅಂತ ತಿಳಿದುಬಂದಿದೆ. ಭೋಜೇಗೌಡರ ಕಾರಿಗೆ ತಮಿಳುನಾಡಿನ ಕಾರೊಂದು ಡಿಕ್ಕಿ ಹೊಡೆದಿರುವಂಥದ್ದು. ಡಿಕ್ಕಿಯ ರಭಸಕ್ಕೆ ಭೋಜೇಗೌಡರ ಕಾರು ನಜ್ಜುಗುಜ್ಜಾಗೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಭೋಜೇಗೌಡರ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡರ ಕುಟುಂಬ ಸಿಂಗಪೂರ್ ಪ್ರವಾಸಕ್ಕೆ ಅಂತ ಹೋಗ್ತಾ ಇತ್ತು. ಅವರನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ರಿಟರ್ನ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಕಾರು ಅಪಘಾತ ಸಂಭವಿಸಿದೆ. ತಮಿಳುನಾಡು ಮೂಲದ ಕಾರೊಂದು ಎಂಎಲ್ಸಿ ಭೋಜೇಗೌಡರ ಕಾರಿಗೆ ಡಿಕ್ಕಿಯನ್ನು ಹೊಡೆದಿರುವಂಥದ್ದು. ಈ ಘಟನೆಯಲ್ಲಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕಾರಿನ ಮುಂಭಾಗ, ಎಡಬದಿಯ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಈ ಸಿಚುವೇಶನ್ ದೃಶ್ಯಗಳಲ್ಲಿ ಎರಡೂ ಕಾರುಗಳನ್ನು ಗಮನಿಸ್ಬೋದು. ಒಂದು ಕಾರಿನ ಎಡಬದಿ, ಮತ್ತೊಂದು ಕಾರಿನ ಬಲಬದಿಯ ಮುಂಭಾಗದ ಬಾನೆಟ್ ಭಾಗದ ಏನಿದೆ ಅದು ಗುದ್ಕೊಂಡು ನಜ್ಜುಗುಜ್ಜಾಗಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ. ಏನಿದು ಘಟನೆ, ಯಾವ ರೀತಿ ಆಕ್ಸಿಡೆಂಟ್ ಆಯ್ತಲ್ಲಿ? ಆಕ್ಸಿಡೆಂಟ್ ಆಗೋಕ್ಕೆ ಕಾರಣ ಏನು? ನೋಡ್ತಾ ಇದ್ರೆ ಎರಡೂ ಒಂದೇ ಸೈಡಿಂದ ಬರ್ತಾ ಇದ್ದಂತಹ ಕಾರು ಅಂತ ಅನ್ಸತ್ತೆ. ಏನಾಗಿದ್ದು ಮಹಾರುದ್ರ ಅಲ್ಲಿ? ಹೌದು ನವೀನ್, ನಿನ್ನೆ ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಭೋಜೇಗೌಡರು ನಿನ್ನೆ ಅವರು ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಇಲ್ಲಿಂದ ಚಿಕ್ಕಮಗಳೂರಿಂದ ಹೊರಟಂತ ಗಾಡಿ ಏರ್ಪೋರ್ಟಿಗೆ ಹೋಗಿ ಭೋಜೇಗೌಡರನ್ನ ಅಲ್ಲಿ ಒಂದು ಬಿಟ್ಟು ಬಂದು ಡೈವರ್ ವಾಪಸ್ ಮನೆಗೆ ತೆರಳುವಂತ ಸಂದರ್ಭದಲ್ಲಿ ಈ ಘಟನೆ ಒಂದು ನಡೆದಿರುವಂತದ್ದು. ಕಳೆದ ಒಂದು 7-8 ವರ್ಷದಿಂದಲೂ ಕೂಡ ಭೋಜೇಗೌಡರಲ್ಲೇ ಕೂಡ ಡೈವರ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ರು. ಆದ್ರೆ ಒಳ್ಳೆಯ ಡೈವರ್ ಅಂತೇಳಿ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ನಿನ್ನೆ ಏರ್ಪೋರ್ಟ್ ಇಂದ ಬಿಟ್ಟು ಬಂದು ಭೋಜೇಗೌಡ ಫಾರಿನ್ಗೆ ಹೋದ ನಂತರ ವಾಪಸ್ ಮನೆಗೆ ತೆರಳುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿತ್ತು. ಏಕಾಏಕಿ ಮುಖಾಮುಖಿ ಬಂದಂತ ಒಂದು ಗಾಡಿಗಳಿಗೆ ಒಂದು ಅಪಘಾತ ಆಗಿದೆ. ಈ ಗಾಡಿಯಿಂದ ಭೋಜೇಗೌಡರ ಗಾಡಿ ಸಂಪೂರ್ಣವಾಗಿ ನುಜ್ಜುಗುಜ್ಜು ಆಗಿರುವಂತದ್ದು. ಅದೃಷ್ಟವಶಾತ್ ಭೋಜೇಗೌಡರು ಆ ಕಾರಿನಲ್ಲಿ ಇಲ್ಲದೆ ಇರಲಿಕ್ಕಂತ ಒಂದು ಅನಾಹುತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು ನವೀನ್. ಥ್ಯಾಂಕ್ ಯು ಮಹಾರುದ್ರ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.